ಸಾಕಷ್ಟು ಜನ ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋಣ. ಅವರ ಒಲವು ಯಾರ ಕಡೆಗಿದೆ, ಕಾಂಗ್ರೆಸ್ ಅಥವಾ ಬಿಜೆಪಿನ? ನೋಡೋಣ ಬನ್ನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಕೂಡ ಬಹಳ ನಿರ್ಣಾಯಕ. ಸುಮಾರು 65ರಿಂದ 70 ಸಾವಿರದಷ್ಟು ಅಲ್ಪಸಂಖ್ಯಾತರ ಮತಗಳು ಈ ಕ್ಷೇತ್ರದಲ್ಲಿದೆ. ಕಾಂಗ್ರೆಸ್ ಗೆಲ್ಲಬೇಕು ಅಥವಾ ಬಿಜೆಪಿ ಗೆಲ್ಲಬೇಕು ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಒಲಿಸ್ಕೊಳ್ಳೋದು ಬಹಳ ಅನಿವಾರ್ಯ. ಈ ಭಾಗದಲ್ಲಿ ನೀವು ಸಾಕಷ್ಟು ಸಂಖ್ಯೆಯಲ್ಲಿದ್ದೀರಾ, ನಿಮ್ಮ ಮತ ನಿರ್ಣಾಯಕ ಈ ಭಾಗದಲ್ಲಿ. ಈ ಸಲ ಒಬ್ಬರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ನಿಮ್ದೊಂದು ಬೇಡಿಕೆ ಆಗಿತ್ತು ಸರ್. ಹೈಕಮಾಂಡ್ ಅವ್ರು ಕೊಟ್ಟಿಲ್ಲ, ಈ ಸಲ ಇದ್ರೆ ಮುಂದೆ ಸರಿ ಕೊಡ್ತಾರೆ. ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಕೂಡ ಮಾಡಿಬಿಟ್ಟಿದ್ರು. ಅವ್ರಿಗೆ ಸಿಗ್ತದೆ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಸಿಗ್ಲಿಲ್ಲ. ಅವ್ರು ಮತ್ತೆ ಅವ್ರು ಒಂದಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ಗೆಲ್ಲಿಸ್ತಾರೆ ಅವ್ರಿಗೆ ಅಷ್ಟೇ. ಜಮೀರ್ ಅಹಮದ್ ಕೂಡ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಸರ್. ಆಮೇಲೆ ಈಗ ಮಲ್ಲಿಕಾರ್ಜುನ್ ಅವ್ರು ಒಂದು ಮಾತು ಹೇಳಿದ್ ನೋಡಿದ್ರು, ಅವ್ರು ಯಾರು ಇಲ್ಲಿ ಬಂದು ಪ್ರಚಾರ ಮಾಡೋದಕ್ಕೆ? ಬಿಸಿಯಾಗಿ ಅವ್ರ ಒಂದು ಮಾತಂತಾರೆ, ಇವ್ರೊಂದು ಮಾತಿರ್ತಾವೆ, ಅವೆಲ್ಲ ನಡೀತಿರ್ತಾವೆ. ಅದೇನಿಲ್ಲ, ಅವ್ರು ಬರ್ತಾರಲ್ಲ 5ನೇ ತಾರೀಕಿಗೆ, ಜಮೀರ್ ಅಹಮದ್ ಬಂದು 5ನೇ ತಾರೀಕು ಪ್ರಚಾರ ಇಳಿತಾರೆ. ಊರು ಮುಸ್ಲಿಂ ಜನಗಳೆಲ್ಲ ಒಗ್ಗಟ್ಟಾಗ್ತಾರೆ, ಕಾಂಗ್ರೆಸ್ ತರ್ತಾರೆ. 4 ತಾರೀಕು ಬಂದು ಇಲ್ಲೇ ರಿಪೋರ್ಟ್ ಕೇಳ್ರಿ, ಮತ್ತೆ ಹೇಳ್ತೀನಿ ನಾನು ನಿಮಗೆ. ನಿಮ್ಮ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಮಾಡಿದ್ರು, ಲಾಸ್ಟ್ ಮಿನಿಟ್ ಅಲ್ಲಿ ವಾಪಸ್ ತಗೊಂಡ್ಬಿಟ್ರು. ನಿಮ್ಗೆ ಓಕೆನಾ, ಪರವಾಗಿಲ್ವಾ? ನಮ್ಮ ಸಾದಿಕ್ ಪೈಲ್ವಾನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಕಾಂಗ್ರೆಸ್ ಪರವಾಗಿ ಇರ್ತೀವಿ ಅಂತ ಹೇಳ್ತೀರಾ ಹೆಂಗೆ? ಕಾಂಗ್ರೆಸ್ ಒಳಗೆ ಅವ್ರು ಇದ್ದರು ಇಲ್ಲದ್ರೆ ಏನೂ ಬೆಳಂಗಿಲ್ಲ. ಆದರೆ ನಾವಂತೂ ಹೇಳಿದ್ರೆ HDPIಗೆ ಕೆಲಸ ಮಾಡೋದು ನಾವು. ಈ ಸಲ ಅಂತ ನೋಡಿದ್ರೆ ಸೆಕೆಂಡ್ ಲೀಡಿಂಗ್ ಅಂತ ಬರೋದೇ HDPI, ಅದಂತರೂ ಖಂಡಿತ. ಈಗ ಇಷ್ಟಾದರೂ ಕೂಡ ಕಾಂಗ್ರೆಸ್ ಪರವಾಗಿ ಇರ್ತೀರಾ ಅಥವಾ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀರಾ, ಏನು ಮಾಡ್ತೀರಿ? BJPಗಂತೂ ನಾವು ಹಾಕಂಗಿಲ್ಲ. ಯಾಕಂತ ಹೇಳಿದ್ರೆ ನಾವು HDPIಗೆ ಹಾಕೋದು. ಇಲ್ಲಿ ಬರ್ತಾ ಇರಬೇಕು, ನೋಡ್ತಾ ಇರಬೇಕು ಏನು ಹೆಚ್ಚು ಕಡಿಮೆ ಐತಿ. ಅವರು ಈಗ BJP ಅವರು ಬಂದೇ ಇಲ್ಲ. ಈಗ ಎಲೆಕ್ಷನ್ ಟೈಮಿಗೆ ಬಂದು ಅವರು ವೋಟ್ ಹಾಕ್ರಿ ಅಂತ ಹೇಳಿದರೆ ಯಾವ ಮುಖದಿಂದ ಹಾಕ್ತಾರೆ, ಯಾರಂತ ಗೊತ್ತೇ ಇಲ್ಲ ನಮಗೆ, ಯಾರು ನಿಂತ್ಕೊಂಡಾರು ಅಂತ ಗೊತ್ತಿಲ್ಲ. ಈಗ ಇಲ್ಲಿ ಬಂದು ನಮ್ಮದು ಕಷ್ಟ ಸುಖ ಏನೈತಿ ನೋಡಿದರೆ ಅವರಿಗೆ ಹಾಕ್ಬೋದು, ಅದು ಬೇರೆ ವಿಷಯ. ಈಗ ಕಾಂಗ್ರೆಸ್ ಎಲ್ಲ ಮನೆ ಕೊಟ್ಟೈತಿ, ಕೆಲಸ ಮಾಡೈತಿ ಎಲ್ಲ. ಈಗ ಅವ್ರದ್ದು ತಾರ್ತರದ ಸೀಟು ಒಂದು ಅವ್ರ ಪ್ರೀತಿಯಿಂದ ಹೇಳಬೇಕಾಗಿತ್ತು, ಅದು ಸ್ವಲ್ಪ ರಫ್ ಆಗಿ ಹೇಳಿದ್ದಾರೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಈ ಸಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಒಳ್ಳೇದಾಗಿತ್ತು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ನಿಮಗೆ? ನಮ್ಮ ಜನಾನ ಕೇಳಿದಾರ, ನಮ್ಮ ಸಾಬ್ರಿಗೆ ಕೊಡ್ರಿ, ಐಂದಾರಿಗೆ ಕೊಡ್ರಿ ಅಂತ. ಕೊಟ್ಟಿಲ್ಲ, ನಮಗೆ ನೋವೈತಿ. ಸಾದಿಕ್ ಪೈಲ್ವಾನ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಟಿಯಿಂದ ಕೊಟ್ಟಿದ್ರೆ ಕಾಂಗ್ರೆಸ್ ಯಾರಿಗಾರ ಕೊಡಲಿ ಸರ್, ನಾವು ಮಾಡ್ತೀವಿ. ಸಾದಿಕ್ ಪೈಲ್ವಾನ್ ಆಗಲಿ, ಇನ್ನೊಬ್ಬರಾಗಲಿ, ಯಾರಿಗಾರ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧ ಅಂತ. ಏನ್ ಹೇಳ್ತೀರಿ ಸರ್? ಜಮೀರ್ ಅಹಮದ್ ಅವ್ರು ಯಾಕೆ ಸಿಟ್ ಮಾಡ್ಕೊಂಡಿದ್ರು, ಬರಲೇ ಇಲ್ಲ ಕ್ಯಾಂಪೇನಿಂಗ್ಗೆ? ಎಲ್ಲರಿಗೂ ಸಿಟ್ಟಿದೆ ಸರ್, ಯಾರು ಕೊಟ್ಟಿಲ್ಲ ಅಂತ, ಟಿಕೆಟ್ ಕೊಟ್ಟಿಲ್ಲ ಅಂತ. ನಮ್ಮ ಸಾಬ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ, ಎಲ್ಲರಿಗೂ ಬೇಜಾರಾಗಿದೆ. ಈಗ ಕಾಂಗ್ರೆಸ್ಗೆ ಯಾವನಾರ ಕೊಳ್ಳಿ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಭದ್ರಕೋಟೆ ಸರ್, ಇದು ಕಾಂಗ್ರೆಸ್ ಭದ್ರಕೋಟೆ. ಗ್ಯಾರಂಟಿಯಿಂದ ಅನುಕೂಲ ಆಗೈತಾ ನಿಮ್ಗೆಲ್ಲ ಅಂತ? ಎಲ್ಲರೂ ಅನುಕೂಲ ಆಗೈತೆ, ಅವ್ರು ಮಾಡಿದ ಗ್ಯಾರಂಟಿ ಸಿದ್ದರಾಮಯ್ಯ ಮಾಡಿದ್ರೆ ಎಲ್ಲ ಅನುಕೂಲ ಆಗೈತೆ. ನನ್ನ ಹೆಸರು ಮೊಹಮ್ಮದ್ ಇಸಾಕ್ ಅಂತೇಳಿ, ಭಾಷಾ ಅಂತಾರ ನನಗೆ ಹೋಟ್ಲ್ ಭಾಷಾ ಅಂತ. ಭಾಷಾ ಫ್ಲಾಶ್ ಬ್ಯಾಕ್ ಅಲ್ಲಿ ಭಾಷಾ ಅಂತ ಬರ್ತಲ್ಲ, ಆ ಭಾಷಾ. ಜಮೀರ್ ಅಹಮದ್ ಮೇಲೆ ಯಾಕೋ ಸಿಟ್ಟಾಗಿದ್ರಪ್ಪ ನಿಮ್ ನಾಯಕರು ಮಲ್ಲಿಕಾರ್ಜುನ್ ಅವರು? ಅವ್ರ ಮೇಲೆ ಇಲ್ಲಿ ಬಂದು ಪ್ರಚಾರ ಮಾಡಿ ನೋಡ್ರಿ, ಅವರು ಒಂದೇ ಮಂತಾನವ್ರು. ನಾವು ಅದ್ರಿಗೆ ಬಗ್ಗೆ ಅವ್ರ ಒಳಗೆ ಏನಿದೆ ಅವ್ರಿಗೆ ಗೊತ್ತದು. ನಾವು ಅವ್ರ ಮೇಲೆ ಅಷ್ಟೇ, ಅವ್ರ ಒಳಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋರು ಅವರು. ಜಮೀರ್ ಅಹಮದ್ ಆಗಲಿ, ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷದಾರ ಹಂಗೆ ಅವರು ಎಲ್ಲ ಹಂಗೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾರೆ, ಆಮೇಲೆ ಒಂದು ಅವರು ಹೊರಗಡೆ ಅಷ್ಟೇ ಬೇರೆ ಬೇರೆ. ಸಾದಿಕ್ ಪೈಲ್ವಾನು ನಾಮಿನೇಷನ್ ಕೂಡ ಮಾಡಿದ್ರು, ನಿಮ್ಗೂ ಒಂದ್ ಸ್ವಲ್ಪ ಖುಷಿ ಆಗಿತ್ತು ಅಂತ ಅನ್ಸುತ್ತೆ, ನಿಮ್ಮವರೊಬ್ರು ಇಲ್ಲಿ MLA ಆಗ್ತಾರೆ ಅಂತ ಅನ್ಬಿಟ್ಟು. ಖುಷಿ ಆಗಿತ್ತು ಅಂದ್ರೆ ನಮಗೆ ರೂಲ್ಸ್ ಗೊತ್ತಿದೆ. ಈಗ ಯಾರ ಮನ್ಯಾಗ ಡೆಡ್ ಆಗಿರ್ತಾರ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದೊಳಗೆ ಯಾರನ್ನಾರ ಕೊಡ್ಬೇಕಂತ ಅದು ಸೆಂಟ್ರಲ್ ಇಂದಾನು ಆರ್ಡರ್ ಇದೆ, ಅದು ರೂಲ್ಸ್ ಗೊತ್ತಿದೆ. ಮತ್ತೇನಂತ ಹೇಳಿದ್ರೆ ಅದು ಎಲೆಕ್ಷನ್ ಆದ್ರೆ ಅದು ನಾವು ಕೇಳಕ್ ಅಧಿಕಾರ ಇರ್ತೈತಿ, ಬೈ ಎಲೆಕ್ಷನ್ಗೆ ಅಧಿಕಾರ ಇಲ್ಲ. ಮತ್ತು ನಮ್ಮ ಜನ ನಮಗೆ ಸಿಕ್ತೈತೆ ಅಂತ ಒಂದು ಚಾನ್ಸ್ ಕೇಳಿದ್ರು, ಅದಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಗೇನು ಬೇಜಾರಿಲ್ಲ? ಬೇಜಾರಂತ ಆಗೈತೆ ಸ್ವಲ್ಪ, ಒಂದು ಸ್ವಲ್ಪನಾರ ಅವ್ರು ಕರೆದಲ್ಲ ಒಂದು ಸಮಾಧಾನ ಮಾಡಬೇಕಾಗಿತ್ತು. ಯಾಕೆ ನಾನೊಂದು ಮಾತು ಕೇಳ್ತೀನಿ, ಯಾಕೆ ಸರ್ ನೀವು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬಾರ್ದು?
ಸರ್ ಬಿಜೆಪಿಗೆ ಮತ ಹಾಕ್ಬಾರ್ದಂತ ಯಾವ ಕಾನೂನಲ್ಲಿ ಬರ್ದಿಲ್ಲ. ಅಂದ್ರೆ ಬಿಜೆಪಿದು ಜನ ಸರಿ ಇಲ್ಲ. ಅಂದ್ರೆ ಜಾತಿ support ಮಾಡಲ್ಲ. ಸಪೋರ್ಟ್ ನಮಗೆ ಮಾಡಲಿ ಬೇಳಿ ಅಧಿಕಾರ ಅದಕ್ಕೇನಿಲ್ಲ. ಅವ್ರು ಏನಂತ ಹೇಳಿದ್ರೆ ಜಾತಿ ಭೇದ ಜಾಸ್ತಿ ಮಾಡ್ತಾರೆ. ಈಗ ಎಲ್ಲರೂ ಒಂದಾಗಿ ರಕ್ತ ಏನಾರ ಚೇಂಜ್ ಆಯ್ತಾ? ಶೇಪ್ ಅಷ್ಟೇ ಚೇಂಜ್ ಇರೋದು, ಹೌದಲ್ರಿ? ಫೇಸ್ ಅಷ್ಟೇ ಚೇಂಜ್ ಇರೋದು. ಅವ್ರು ತಿಳ್ಕೋಬೇಕು, ಎಲ್ಲ ಬಂದಿರೋದು ಅಲ್ಲಿಂದಾನೆ. ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರಿದ್ರು ಕೂಡ ಕಾಂಗ್ರೆಸ್ ಮುಂದೆ ಗೆಲ್ಲಕ್ಕಾಗಲ್ವಾ ಸರ್ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ? ಸರ್, ನಮ್ಮ ಸಮಾಜದಿಂದ ಯಾರ್ದಾರ ಒಬ್ಬ ಒಳ್ಳೆ ಲೀಡರ್ ಬಂದ್ರೆ ಕಾಂಗ್ರೆಸ್ ಹೋಗ್ತೈತಿ, ಬಿಜೆಪಿನೂ ಹೋಗ್ತೈತಿ. ಹೌದಾ? ಅದಂತೂ ಗ್ಯಾರಂಟಿ. ದಾವಣಗೆರೆ ಅಂತಂದ್ರೆ ಮೊದಲು ನೆನಪಿಗೆ ಬರೋದು ಇಲ್ಲಿನ ಬೆಣ್ಣೆ ದೋಸೆ. ಅದನ್ನ ಬಿಟ್ರೆ ಈವ್ನಿಂಗ್ ಸ್ನಾಕ್ಸ್ಗೆ ಮಂಡಕ್ಕಿ. ಇದು ನಾವೀಗ ಮಂಡಕ್ಕಿ ಬಟ್ಟಿ ಅಂದ್ರೆ ಮಂಡಕ್ಕಿ ತಯಾರು ಮಾಡುವಂತಹ ಫ್ಯಾಕ್ಟರಿಗಳು ಇರುವಂತಹ ಕ್ಷೇತ್ರದಲ್ಲಿ ನಾವಿದ್ದೇವೆ. ಸಾಕಷ್ಟು ಜನ ಇಲ್ಲಿ ಮಂಡಕ್ಕಿಯನ್ನ ಮಾಡುವಂತಹ ಕಾರ್ಮಿಕರು, ಮಾಲೀಕರು ಎಲ್ಲರೂ ಕೂಡ ಇದ್ದಾರೆ. ಏನ್ ಹೇಳ್ತೀರಾ ಸರ್, ಈ ಭಾಗದಲ್ಲಿ ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಒಂದು ಸಲ ಬಿಜೆಪಿಗೆ ಅವಕಾಶ ಕೊಡಬಹುದು ಅಂತ ಅನ್ನಿಸ್ತಾ ಇದೆಯಾ? ಈ ಎಲೆಕ್ಷನ್ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಮೊದಲನೇದು ಏನು ಹೇಳಬೇಕಂದ್ರೆ, ಇದು ಬೈ ಎಲೆಕ್ಷನ್ ನಡೀತಾ ಇದೆಯಲ್ಲ, ಇದು ಶಂಕರಪ್ಪ ಅವರು ತಿರ್ಕೊಂಡಿರೋದ್ರಿಂದ ಅವ್ರ ಮೊಮ್ಮಗನಿಗೆ ಸೀಟ್ ಕೊಟ್ಟಿದ್ದಾರೆ. ಇನ್ನೊಂದು, ನಮ್ಮ ಅಲ್ಪಸಂಖ್ಯಾತರಿಂದ ಸೀಟ್ ಕೇಳಿರೋದು ನಿಜ. ಆದರೆ ಹೈಕಮಾಂಡ್ನವರೆಲ್ಲ ಡಿಸೈಡ್ ಮಾಡಿ ಸದ್ಯಕ್ಕೆ ಅವ್ರಿಗೆ ಅನುಕೂಲ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಕೊಟ್ಟಿಲ್ಲ ಸೀಟ್. ಆದರೆ ಅಭಿವೃದ್ಧಿ ಪ್ರಕಾರ ನೋಡ್ಬೇಕಂದ್ರೆ ದಾವಣಗೆರೆ, ಮೊದಲನೇ ದಾವಣಗೆರೆಗೂ ಈಗಿನ ದಾವಣಗೆರೆಗೂ ಬಹಳ ಅಭಿವೃದ್ಧಿ ಆಗಿದೆ. ನಮಗೆ ಬೇಕಾಗಿರೋದು ಈ ಕಡೆ ನಮ್ಮ ದಕ್ಷಿಣ ದಾವಣಗೆರೆಗೆ ಒಂದು ಹಾಸ್ಪಿಟಲ್, ಒಂದು ಎಜುಕೇಶನ್, ಎರಡಿನ ಕೊರತೆ ಇದೆ ನಮ್ಮಲ್ಲಿ. ಅದನ್ನು ಬಂದ್ಬಿಟ್ಟು ನಾವು ಅಲ್ಲಿ ಕ್ರೀನಾಗ ಕುತ್ಕೊಂಡು ನಮ್ಮ ದಾವಣಗೆರೆ ಮಿನಿಸ್ಟರ್ ಆಗಿರೋಂಥ MP ಅವರಾಗಲಿ MLA ಅವರಾಗಲಿ ಕುಂತಿದ್ದು ಮಾತಾಡಿಸಿ ಅವರಿಗೆ ನಾವು ಅವರಿಗೆ ಕುಂದಿರಿಸಿ ಕೇಳಬೇಕಿತ್ತು. ಅದನ್ನು ಬಿಟ್ಟು ನಾವು ಹೋಗಿ ಸೀಟಿಗೆ ಹೊಡೆದಾಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಇಲ್ಲಿ ಕೆಲಸ ಮಂಡಕ್ಕಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಿದ್ದೀರಿ? ನಾವ ನಮ್ಮ ತಂದೆಯವರು ಅವಾಗ ನಿಮ್ ತಂದೆ ಕಾಲದಿಂದಾನು ಮಾಡ್ತಿರೋದು ಇದೇನಾ? ಈಗ ನಮ್ಮ ತಾತ ಕಾಲದಿಂದ ಇರೋದು. ಅವಾಗಿಂದಾನು ಇದೆ ಕೆಲಸ. ಸೊ ಈಗ ನಿಮ್ಗೆ ಈ ಮಂಡಕ್ಕಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸರ್ಕಾರದಿಂದ ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ? ನಿಮ್ಗೆಲ್ಲ ಸಿಗಬೇಕಾದಂತ ಸವಲತ್ತುಗಳೆಲ್ಲ ಸಿಕ್ಕಿದೆಯಾ? ಏನು ಸೌಲಭ್ಯ? ಇಷ್ಟು ವರ್ಷದಿಂದ ನೀವು ಯಾರಿಗೆ ಓಟ್ ಹಾಕೊಂಡು ಬಂದಿದ್ರಿ? ನಾವು ಕಾಂಗ್ರೆಸ್ಸಿಗೆ ಹಾಕಿವಿ. ಓಕೆ, ಈ ಸಲ ನೋಡ್ಬೇಕು ಸರ್. ನಿಮಗೆ ಏನ್ ಅನ್ಸುತ್ತೆ ಸರ್, ಈ ಭಾಗದಲ್ಲಿ ಈಗ ನಿಮ್ಮವರೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು? ಕೊಡ್ಬೇಕಾಯ್ತು ಸರ್, ನಮ್ಮವರಿಗೆ ಕೊಡ್ಬೇಕಾಯ್ತು. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವರು ಹೇಳಿದ್ರು ಟಿಕೆಟ್ ನಾನು ಸತ್ ಮೇಲೆ ನಿಮ್ಮವ್ರಿಗೆ ಕೊಡ್ತೀನಿ ಅಂತ. ಕೊಡ್ಲಿಲ್ಲ. ಮಾತು ಉಳಿಸ್ಕೋಬೇಕಾಯ್ತು, ಅವ್ರು ಮಾತು ಉಳಿಸ್ಕೊಂಡಿಲ್ಲ. ಇದಾಗಿತ್ತು ಈ ಹೊತ್ತಿನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ನಾವು ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಾದ್ಯಂತ ಸಂಚರಿಸಿ ಎಲ್ಲಿ ಎಲ್ಲಿ ಜನ ಸಿಗ್ತಾರೋ ಅಲ್ಲೆಲ್ಲ ಅವರ ಮಾತುಗಳನ್ನ ಆಲಿಸಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ದೇವೆ. ಒಂದಷ್ಟು ಜನ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಇಲ್ಲ ಈ ಸಲ ಬಿಜೆಪಿಗೆ ನಾವು ಬೆಂಬಲಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಅಲ್ಪಸಂಖ್ಯಾತರೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ನುವಂತ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವುದೇನೇ ಆದ್ರೂ ಕೂಡ ಅಂತಿಮವಾಗಿ ಮತದಾರರ ಮನದಾಳ ತಿಳಿಯುವುದು ಚುನಾವಣೆ ಮುಗಿದ ನಂತರವೇ. ಅದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.